ಹಲೋ ಸ್ನೇಹಿತರೆ, ನೀವೆಲ್ಲಾದರೂ ಆಸ್ಪತ್ರೆಗೆ ಹೋಗುವಾಗ ಆ ಹಳೆಯ ಪ್ರಿಸ್ಕ್ರಿಪ್ಷನ್, ಎಕ್ಸ್ರೇ, ಲ್ಯಾಬ್ ರಿಪೋರ್ಟ್ಗಳ ದೊಡ್ಡ ಫೈಲ್ ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಸಾಕಾಗಿದೆಯಾ? ಆಸ್ಪತ್ರೆಗೆ ಹೋದ ತಕ್ಷಣ ಆ ಹಳೆ ರಿಪೋರ್ಟ್ಗಳನ್ನು ಹುಡುಕಾಡೋ ತಾಪತ್ರಯ ನಿಮಗೂ ಬಂದಿದೆಯಾ? ಇನ್ಮುಂದೆ ಈ ಎಲ್ಲ ತಾಪತ್ರಯಗಳಿಗೂ ಬ್ರೇಕ್ ಬೀಳಲಿದೆ. ಹೌದು, ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ಈಗ ಡಿಜಿಟಲ್ ಕ್ರಾಂತಿಗೆ ಸಜ್ಜಾಗಿದೆ. ಇನ್ಮುಂದೆ ನೀವು ಯಾವುದೇ ಮೆಡಿಕಲ್ ಫೈಲ್ ಇಲ್ಲದೆಯೇ ಆಸ್ಪತ್ರೆಗೆ ಹೋಗಬಹುದು. ಅದು ಹೇಗೆ? ಏನಿದು ಹೊಸ ವ್ಯವಸ್ಥೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ರಾಜ್ಯ ಸರ್ಕಾರಿ ಆರೋಗ್ಯ ಕ್ಷೇತ್ರದಲ್ಲಿ ಇನ್ಮುಂದೆ ಪ್ರತಿಯೊಬ್ಬ ನಾಗರಿಕರ ವೈಯಕ್ತಿಕ ಆರೋಗ್ಯ ದಾಖಲೆ ಅಥವಾ ಮೆಡಿಕಲ್ ಹಿಸ್ಟರಿಯನ್ನು ಡಿಜಿಟಲೀಕರಣ ಮಾಡಲಾಗ್ತಾ ಇದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮತ್ತು HMIS ಅಡಿಯಲ್ಲಿ ಈ ಹೊಸ ವ್ಯವಸ್ಥೆಯನ್ನು ತರಲಾಗುತ್ತಿದೆ. ಇದಕ್ಕಾಗಿ PHRPಯನ್ನು ಬಳಸಲಾಗುತ್ತದೆ. ಸದ್ಯಕ್ಕೆ ಪ್ರಾಯೋಗಿಕವಾಗಿ ನಮ್ಮ ರಾಜ್ಯದ ವಿಜಯಪುರ, ದಾವಣಗೆರೆ ಮತ್ತು ಮೈಸೂರು ಜಿಲ್ಲೆಗಳ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಈ ಯೋಜನೆ ಯಶಸ್ವಿಯಾಗಿ ನಡೆಯುತ್ತಿದೆ. ಇನ್ನು ಕೇವಲ 2 ರಿಂದ 3 ತಿಂಗಳ ಒಳಗಾಗಿ ಇದನ್ನು ಇಡೀ ರಾಜ್ಯದಾದ್ಯಂತ ವಿಸ್ತರಿಸಲು ಆರೋಗ್ಯ ಇಲಾಖೆ ತೀರ್ಮಾನಿಸಿದೆ. ಈ ಹೊಸ ಡಿಜಿಟಲ್ ವ್ಯವಸ್ಥೆಯಿಂದ ರೋಗಿಗಳಿಗೆ ಮತ್ತು ವೈದ್ಯರಿಗೆ ಸಿಗುವ ಅತಿ ದೊಡ್ಡ ಪ್ರಯೋಜನಗಳೇನು ಗೊತ್ತಾ? ಮೊದಲನೆಯದಾಗಿ, ರೋಗಿ ಆಸ್ಪತ್ರೆಗೆ ಬಂದ ತಕ್ಷಣ ಕೇವಲ ಒಂದು ಕ್ಲಿಕ್ನಲ್ಲಿ ಆತನ ಹಿಂದಿನ ಕಾಯಿಲೆಗಳು, ಎಲರ್ಜಿಗಳು ಮತ್ತು ಪಡೆದ ಚಿಕಿತ್ಸೆಗಳ ಸಂಪೂರ್ಣ ಇತಿಹಾಸ ವೈದ್ಯರ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಎರಡನೆಯದಾಗಿ, ಸರಿಯಾದ ಸಮಯಕ್ಕೆ ನಿಖರವಾದ ಮೆಡಿಕಲ್ ಹಿಸ್ಟರಿ ಸಿಗುವುದರಿಂದ ತಪ್ಪು ಚಿಕಿತ್ಸೆ ನೀಡುವ ಸಾಧ್ಯತೆಗಳು ಸಂಪೂರ್ಣವಾಗಿ ತಪ್ಪುತ್ತವೆ. ಮೂರನೆಯದಾಗಿ, ಎಕ್ಸ್ರೇ, ರಕ್ತದ ಪರೀಕ್ಷೆಯ ವರದಿಗಳನ್ನು ಕೈಯಲ್ಲಿ ಹಿಡಿದು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆಯುವ ಅವಶ್ಯಕತೆ ಇರುವುದಿಲ್ಲ. ಕೊನೆಯದಾಗಿ, ಎಲ್ಲವೂ ಡಿಜಿಟಲ್ ರೂಪದಲ್ಲಿ ಇರುವುದರಿಂದ ಅಯ್ಯೋ ಹಳೆ ಪ್ರಿಸ್ಕ್ರಿಪ್ಷನ್ ಕಳೆದು ಹೋಯಿತು ಎನ್ನುವ ಭಯ ಇರುವುದಿಲ್ಲ. ಈ ಬೃಹತ್ ಯೋಜನೆಯ ಯಶಸ್ಸಿನ ಹಿಂದೆ ನಮ್ಮ ಹೆಮ್ಮೆಯ ಆಶಾ ಕಾರ್ಯಕರ್ತರ ಶ್ರಮ ದೊಡ್ಡದಾಗಿದೆ. ಸದ್ಯ 280ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಈ ಡಿಜಿಟಲ್ ಕೆಲಸದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರು ನಿಮ್ಮ ಮನೆಗೆ ಭೇಟಿ ನೀಡಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯ ಮಾಹಿತಿ ಅಂದರೆ BP, ಶುಗರ್ ಮಟ್ಟ, ಮನೆಯಲ್ಲಿ ಯಾರಾದರೂ ಗರ್ಭಿಣಿಯರು ಇದ್ದರೆ ಅವರ ಆರೋಗ್ಯದ ಸ್ಥಿತಿ ಮತ್ತು ಮಕ್ಕಳಿಗೆ ನೀಡಲಾದ ಲಸಿಕೆಗಳ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಈ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದಾರೆ. ಇವರ ಈ ಅದ್ಭುತ ಸೇವೆಗೆ ಆರೋಗ್ಯ ಇಲಾಖೆಯು ಸರ್ಕಾರದಿಂದ ಹೆಚ್ಚುವರಿ ಪ್ರೋತ್ಸಾಹಧನ ನೀಡುವ ಪ್ರಸ್ತಾಪವನ್ನು ಕೂಡ ಇಟ್ಟಿದೆ. ಈ ಸಿಸ್ಟಮ್ ಹೇಗೆ ಮಾಡುತ್ತೆ ಅನ್ನೋದು ತುಂಬ ಸರಳ. ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ವಿಶಿಷ್ಟವಾದ ಆಭಾ ID ಇರುತ್ತದೆ. ಇದನ್ನು ನಿಮ್ಮ PHR ಆ್ಯಪ್ಗೆ ಲಿಂಕ್ ಮಾಡಲಾಗಿರುತ್ತೆ. ನೀವು ಆಸ್ಪತ್ರೆಗೆ ಹೋದಾಗ ಅಲ್ಲಿರುವ QR ಕೋಡನ್ನು ನಿಮ್ಮ ಆ್ಯಪ್ ಮೂಲಕ ಸ್ಕ್ಯಾನ್ ಮಾಡಿದರೆ ಸಾಕು. ನಿಮ್ಮ ಸಂಪೂರ್ಣ ವೈದ್ಯಕೀಯ ಇತಿಹಾಸ ಅಲ್ಲಿನ ವೈದ್ಯರ ಕಂಪ್ಯೂಟರ್ಗೆ ತಲುಪುತ್ತದೆ. 3 ವರ್ಷಗಳ ಹಿಂದೆ ಆರಂಭವಾದ ಈ ಯೋಜನೆ ಈಗ ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸಿಕೊಂಡು ಇಡೀ ರಾಜ್ಯಕ್ಕೆ ವಿಸ್ತರಣೆಯಾಗಲು ಸಜ್ಜಾಗಿದೆ. ಡಿಜಿಟಲ್ ಇಂಡಿಯಾದ ಈ ಹೆಜ್ಜೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ನಿಜಕ್ಕೂ ಒಂದು ಮೈಲಿಗಲ್ಲು ಎನ್ನಬಹುದು. ನಿಮ್ಮ ಆಭಾ IDಯನ್ನು ಇನ್ನೂ ನೀವು ಕ್ರಿಯೇಟ್ ಮಾಡಿಕೊಂಡಿಲ್ಲ ಅಂದರೆ ಇಂದೇ ಮಾಡಿಕೊಳ್ಳಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹದೇ ಪ್ರಮುಖ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.